ಇದು ನಮ್ಮ ಮಠದ ಅವರು ಭಕ್ತರೇ. ನಮ್ಮ ಮಠದ ಪಲ್ಲಕ್ಕಿ ಹೊರುವಂಥ ಹಕ್ಕದಾರಿಕೆ ಅವರು ಇರೋದ್ರಿಂದ ಆ ಸಮುದಾಯ ಯಾವಾಗ್ಲೂ ಕೂಡ ನಮ್ಮ ಬೆನ್ನ ಹಿಂದೆ ಇದೆ. ಆದರೆ ಒಬ್ಬರ ಸಲುವಾಗಿ ಇಡೀ ಸಮುದಾಯ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಇದಕ್ಕೆ ರಾಜಕೀಯ ಬಣ್ಣ ತೊಡೋದಕ್ಕಿಂತನೂ ಕೂಡ ಇದು ಧಾರ್ಮಿಕವಾಗಿ ನಮ್ಮ ಮಠ ನಮ್ಮ ಭಕ್ತರೊಳಗಡೆ ಮುಗಿಸ್ಕೊಳ್ಳೋದು ನಮ್ಗೆ ಭಾಳ ಉತ್ತಮವಾಗಿದೆ ಅಂತ ತಿಳ್ಕೊಂಡು ನಾವು ಈಗಾಗಲೇ ಮಠದ ಭಕ್ತರು ನಮ್ಮ ಕಮಿಟಿಯವರು ಕೂಡ ನಾವು ನಿರ್ಣಯ ಮಾಡಿದ್ದೇವೆ. ಇದನ್ನು ರಾಜಕೀಯದ ಪ್ರೇರೇಪಣೆ ಬಣ್ಣ ಹಚ್ಚೋದು ಸೂಕ್ತ ಅಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕನಮಡಿಯ ಹುಣಸಿಕೋಳ ಮಠದ ಸಿದ್ಧ ಬಸವ ದೇವರ ಮೇಲೆ ಒಂದು ಹಲ್ಲೆ ಆಗಿತ್ತು ಅಂತಕ್ಕಂಥ ಒಂದು ಏನು ಆರೋಪ ಕೇಳಿ ಬಂದಿತ್ತು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಹಲ್ಲೆ ಪ್ರಕರಣ ಬುಧವಾರ ಅಂದ್ರೆ 1ನೇ ತಾರೀಕಾಗಿತ್ತು. ಇವತ್ತು ಹುಣಸಿಕೋಳ ಮಠದಿಂದ ನಾವು ಒಂದು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಯಿತು ಮತ್ತು ಈಗ ಯಾವ ರೀತಿ ಸುಖಾಂತ ಕಂಡಿದೆ ಅಂತಕ್ಕಂಥ ವಿಷಯವನ್ನ ಸಿದ್ಧ ಬಸವ ದೇವರು ಅವರೇ ಹೇಳ್ತಾರೆ. ಅವರನ್ನ ಒಂದು ಸರಿ ಮಾತಾಡ್ಸೋಣ. ತಮ್ಮ ಮೇಲೆ ಒಂದು ಹಲ್ಲೆ ಆಗಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇತ್ತು. ಆ ಆರೋಪಕ್ಕೆ ತಕ್ಕಂತೆ ತಾವು ಕೂಡ ಯಮಕನಮಡಿ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರಿ. ಯಾವ ಕಾರಣಕ್ಕಾಗಿ ಅವರು ಹಲ್ಲೆ ಮಾಡಿದ್ರು ಮತ್ತು ಯಾರು ಮಾಡಿದ್ರು ಮತ್ತು ಈಗ ಯಾವ ಹಂತಕ್ಕೆ ಈ ಪ್ರಕರಣ ಬಂದು ನಿಂತಿದೆ ಅನ್ನೋದು ತಾವು ದಯವಿಟ್ಟು ಭಕ್ತರಿಗೆ ಹೇಳೋದಕ್ಕೆ ಇಷ್ಟಪಡ್ಬೇಕು ಸರ್. ಈಗ ಬುಧವಾರ ಸಾಯಂಕಾಲ 8 ಗಂಟೆ ಸುಮಾರಿಗೆ ಅದು ಮಳೆ ಬಂದ ವಾತಾವರಣದಲ್ಲಿ ಅವರು ಮಠದಲ್ಲಿ ಬಂದು ಮದ್ಯ ಮಾಂಸ ಸೇವನೆಯನ್ನು ಮಾಡ್ತಾ ಇದ್ರು. ಮದ್ಯ ಮಾಂಸ ಸೇವನೆ ಮಾಡುವಾಗ ನಮ್ಮ ಮಠದ ಸೇವಕ ಹೋಗಿ ಅವರನ್ನು ವಿಚಾರಣೆ ಮಾಡ್ದ. ಯಾಕೆ ನೀವು ಬಂದಿರಿ ಅಂತ ಕೂಡ ಹುಡುಗನ ಮೇಲೆ ಅಸಭ್ಯವಾಗಿ ಅಶ್ಲೀಲ ಪದಗಳಿಂದ ನಿಂದನೆ ಮಾಡೋದ್ರಿಂದ ನಾನು ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಹೋಗಿ ಅವ್ರನ್ನ ನೀವು ಈ ರೀತಿ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ಹೋದಾಗ ಅವರು ಅಶ್ಲೀಲ ಪದಗಳಿಂದ ನಮ್ಮನ್ನ ನಿಂದೆ ಮಾಡಕ್ ಬಂದಾಗ ಕುಡ್ದ ಅಮಲ್ನಲ್ಲಿ ಅವರು ಒಂದು ಹುಡುಗ ಮಾತ್ರ ನಮ್ಮ ಊರವನು, ಮಿಕ್ಕಿದವರೆಲ್ಲ ಬೇರೆ ಬೇರೆ ಕಡೆಯವರು 5-6 ಜನ ಇದ್ರು. ಆ ರೀತಿಯಲ್ಲಿ ಇದ್ದಾಗ ನಾವು ಹೋದಾಗ ಮತ್ತು ಅವರು ಪುನಃ ಅಸಭ್ಯ ಶಬ್ದದಿಂದ ಬೇದಾಗ ನಮ್ಮ ಶಿಷ್ಯ ಅವ್ರ ಮೇಲೆ ಬೈದ ಕೂಡಲ ಹುಡುಗನ್ನ ಹೊಡೆಯೋದಕ್ಕೆ ಬಂದಾಗ ನಾನು ಬಿಡಿಸ್ಕೊಳಕ್ ಹೋದಾಗ ನಮ್ಮ ಮೇಲೆ ಹುಡುಗನ ಮೇಲೂ ಕೂಡ ಪರ್ಚಿಯಿಂದ ದಾಳಿ ಈ ಕಲ್ಲಿನ ಚೂರು ಪರ್ಚಿಯಿಂದ ಹೊಡೆದಕ್ಕ ಹುಡುಗನ ತಲೆಗೆ ಹೊಡೆದ್ರು. ಅದು ಬಿಡಿಸ್ಕೊಳ್ಳೋದಕ್ಕೆ ಹೋದಾಗ ನನ್ನ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ರು. ಆದ ಕೂಡಲೇ ಇನ್ನೂ ಈ ಜಗಳ ನಡೆದ ಕೂಡಲೇ ನಮ್ಮ ಮಠದಲ್ಲಿ ಸುಮಾರು ಅನಾಥ ಮಕ್ಕಳು ಒಂದಿಷ್ಟು ಹುಡುಗರು ಇದ್ದಾರೆ, ಬಡ ವಿದ್ಯಾರ್ಥಿಗಳು ಕೂಡ ಇರೋದ್ರಿಂದ ಅವರೆಲ್ಲರೂ ಕೂಡ ಹೋಗಿ ನಾವು ಮಠದಲ್ಲಿ 30-35 ಜನ ಇದ್ವಿ. ಮಳೆ ಇರೋದ್ರಿಂದ ಶಬ್ದ ಹೊರಗಡೆ ಹೋಗಿ ಮುಟ್ಲಿಲ್ಲ. ಆಮೇಲೆ ಸ್ವಲ್ಪ ಜಗಳ ಎಲ್ಲ ಇದು ಹೊಡೆದಾಟ ಮುಗಿದ ಮೇಲೆ ಪುನಃ ಅವರು 5-6 ಜನ ನಾವು 2 ಜನ ಇದ್ವಿ. ಆಮೇಲೆ ಹುಡುಗರೆಲ್ಲ ಕೂಡ ಬಂದು ಮಾಡಿ ಸ್ಟೇಷನ್ಗೆ ಫೋನ್ ಮಾಡೋದ್ರಿಂದ ಅಪರಾಧಿಗಳನ್ನ ಅವ್ರು ಇಲ್ಲೇ ಮಠದ ಮುಂದೆ ಈ ಕಡೆಗೆ ಮನೆ ಇರೋದ್ರಿಂದ ಅದು ಒಂದೇ ಮನೆ. ಮಿಕ್ಕಿದಲ್ಲಿ ನಮ್ಮಲ್ಲಿ ಲಿಂಗಾಯತ ಸಮಾಜ ಮಠದಿಂದ ಸಂಪೂರ್ಣ ದೂರದಲ್ಲಿ ಇದಾವೆ. ಎಲ್ಲ ಮನೆಗಳು ಕೂಡ 1-2 ಕಿಲೋಮೀಟರ್ ದೂರದಲ್ಲಿ ಇದಾವೆ. ನಮ್ಮಲ್ಲಿ ಇರೋದು ಬೇಪಾರಿ ಸಮಾಜ, ಮುಸ್ಲಿಂ ಸಮಾಜ ಮತ್ತು ಮೇದಾರ್ ಸಮಾಜ. ಮಿಕ್ಕಿದವ್ರು ನಮ್ಗಳು ಯಾವ್ದು ಕೂಡ ಸಮಸ್ಯೆ ಇಲ್ಲ. ಈಗಾಗಲೇ ಅವ್ರ ಮಠ ಆ ಸಮಾಜದವ್ರು ಮೇದಾರ್ ಸಮಾಜದವ್ರ ಸಂಬಂಧಿಕರೆಲ್ಲವೂ ಕೂಡ ಮಠದಲ್ಲಿ ಸ್ವಾಮೀಜಿಗಳ ಪರವಾಗಿನೇ ನಿಂತು ಅಲ್ಲೆಲ್ಲ ಬೆದರಿಸೋದೆಲ್ಲ ಮಾಡಿದ್ದಾರೆ. ಅವಾಗ ಅವ್ರ ಕೈದಿಗೆ ಅಲ್ಲಿ ಆ ಆರೋಪದ ಸ್ಥಳದಿಂದನೇ ನಮ್ಮ ಯಮಕನಮಡಿ ಪೊಲೀಸ್ ಸ್ಟೇಷನ್ನಿಂದ ಅವ್ರನ್ನ ಕರ್ಕೊಂಡು ಹೋಗಿದೆ. ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ FIR ಕೂಡ ನಾವು ಮಾಡಿಸಿದ್ದೀವಿ. ಅದನ್ನೆಲ್ಲವೂ ಕೂಡ ಆಗೋದ್ರಿಂದ ಸಮಾಜದಲ್ಲಿ ನಿರ್ಣಯ ಏನೂ ಇಲ್ಲ. ಅವರನ್ನ ಕರೆಸಿ ಸಮಾಜದಲ್ಲಿ ಸ್ವಾಮೀಜಿಗಳನ್ನ ಕ್ಷಮಾ ಕೇಳಿಸ್ಬೇಕು ಅಂತ ತಿಳ್ಕೊಂಡಂದಾಗ ಅವ್ರು ಕ್ಷಮಾ ಕೇಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದ್ರೊಳಗಡೆ ಅದು ನನ್ನ ದೈವ ಭಕ್ತರು ಎಲ್ಲ ಕೂಡ ನಮ್ಮ ಮಠಕ್ಕೆ ನಮ್ಮದೇ ಆದಂಥ ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಅವರೆಲ್ಲ ಕೂಡ ನಿರ್ಣಯ ಮಾಡೋದ್ರಿಂದ ಲೋಕೋಪಯೋಗಿ ಸಚಿವರು ಇದವ್ರ ಕಿವಿಗೂ ಕೂಡ ಬಿದ್ದಿದೆ. ಅವರು ಕೂಡ ಕರೆ ಮಾಡಿ ಮಾತಾಡಿದ್ದಾರೆ. ಈ ಸುಮಾರು ಒಂದು 4-5 ಬಾರಿ ಕರೆ ಮಾಡಿದ್ದಾರೆ ಮತ್ತು ಅವರ ಸಂಚಾಲಕರನ್ನೆಲ್ಲರನ್ನೂ ಕೂಡ ರಕ್ಷಣೆಗಾಗಿ ಕಳಿಸಿದ್ದಾರೆ. ಎಲ್ಲ ಸಮಸ್ಯೆಗಳು ಬಗೆಹರಿಸುವಂತ ವಾತಾವರಣ ಆಗಿದೆ. ಮಠದ ವಾತಾವರಣ ತಿಳಿಯಾಗಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಧರ್ಮವನ್ನ ಕಾಯ್ತಕ್ಕಂಥ ಸ್ವಾಮೀಜಿಗಳ ಮೇಲೆ ಜನಸಾಮಾನ್ಯರು ಅಥವಾ ಯಾವುದೋ ಅನಾಮಿಕ ವ್ಯಕ್ತಿಗಳು ಒಂದು ಹಲ್ಲೆ ಅಥವಾ ದೌರ್ಜನ್ಯ ಮಾಡ್ತಾರೆ. ಇದು ಸಮಾಜಕ್ಕೆ ಯಾವ ರೀತಿಯಾಗಿ ಸಂದೇಶ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಕಾವಿಗಳ ಮೇಲೇನೆ ಕೈ ಮಾಡುವುದರ ಮೂಲಕ ಎಲ್ಲೋ ಒಂದು ರೀತಿಯಾಗಿ ಅಭದ್ರತೆಯ ವಾತಾವರಣ ಸ್ವಾಮೀಜಿಗಳಿಗೂ ಕೂಡ ಸೃಷ್ಟಿ ಆಗ್ತಾ ಇದೆ ಅಂತಕ್ಕಂಥದ್ದು. ಇದೊಂದು ಮನಸ್ಪರ್ಶೀಯವಾದಂಥ ವಾತಾವರಣ. ಈ ರೀತಿ ಘಟನೆಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದರೂ ಇದು ಸ್ವಲ್ಪ ವಿಕೋಪದ ವಾತಾವರಣ ಆಗಿದೆ. ಈ ಮಿಕ್ಕಿದ ನಮ್ಮಲ್ಲಿ ಮಠದ ಮೇಲೆ ಎಲ್ಲ ಸಮಾಜದವ್ರದ್ದು ಕೂಡ ಎಲ್ಲ ಸಮುದಾಯದವ್ರದ್ದು ಕೂಡ ವಿಪರೀತ ಗೌರವ ಇದೆ. ಇದೆಲ್ಲರ ಮನಸ್ಸಿಗೂ ಕೂಡ ನೋವಾಗಿದೆ. ಅದು ಸ್ವಾಮೀಜಿ ನೋವಲ್ಲ. ನನ್ನ ಮಾನಾಪಮಾನನೇ ಭಕ್ತರ ಮಾನಾಪಮಾನ, ನನ್ನ ನೋವೇ ಭಕ್ತರ ನೋವು. ಅವ್ರು ನಿಭಾಯಿಸ್ಕೊಳ್ತಾರೆ ಅಂತ ಅಂದಿದ್ದಾರೆ. ಈಗ ಕೊಲ್ಲಕ್ಕೆ ಬಂದವನನ್ನೇ ಬಸವನ ಕ್ಷಮಿಸಿರುವಾಗ ಬಡಿಯೋಕೆ ಬಂದವರನ್ನ ನಾವು ಅಪರಾಧ ಕೊಡೋದು ತಪ್ಪಾಗ್ತದೆ. ಅದನ್ನು ಸ್ಥಳಸ್ಪರ್ಶಿಯಾಗಿ ಮಾಡಿ ಸಮಾಜದಲ್ಲಿ ಹೋಗಿ ಅವರನ್ನ ಭಕ್ತರೇ ಅವರಿಗೆ ಮಾತಾಡ್ಕೊಂಡು ಬಿಡೋದು ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಬೆಳೆಯುವಂಥ ಹುಡುಗರು ಆ ರೀತಿ ಅದು ಏನು ಪ್ರೀ ಪ್ಲಾನ್ಡು ಇಲ್ಲ. ಯಾವುದೇ ರೀತಿ ಧರ್ಮ ನಿಂದನೆಯೂ ಕೂಡ ಇಲ್ಲ. ಯಾವುದೇ ರೀತಿ ಸ್ವಾಮೀಜಿಗಳ ಮೇಲೆ ಮಾಡ್ಬೇಕಂತ ಮಾರಣಾಂತಿಕ ಹಲ್ಲೆ ಕೂಡ ಆ ರೀತಿ ಇರೋದ್ರಿಂದ ಇಲ್ಲವೇ ಇಲ್ಲ. ಕುಡ್ದು ಅಮಲ್ನಲ್ಲಿ ಮಾಡಿದ್ದಾರೆ. ಈಗಾಗಲೇ ಕೂಡ ಹುಡುಗರು ಸ್ವಲ್ಪ ವಿಚಿತ್ರ ಸ್ವಲ್ಪ ಹುಡುಗರು ಇರೋದ್ರಿಂದಾನೆ ಅವ್ರ ವಾತಾವರಣ ಆ ರೀತಿ ಇದೆ. ಮನೆ ವಾತಾವರಣ ರೀತಿ ಇದೆ.
ಈಗಾಗಲೇ ಒಂದು 5-6 ಬಾರಿ ಅವ್ರ ರೀತಿ ಬಂದಿದ್ರು. ಈ ಸಲನಾದ್ರೂ ಕೂಡ ಅವ್ರು ಬಂದ್ರೆ ನಾಳೆ ಬಂದಾಗ ಅವ್ರು ನಾವೇನ್ ಮಾಡಿವ್ ಅನ್ನೋದು ಗೊತ್ತಿರ್ಲಾರ್ದ ರೀತಿಯಲ್ಲಿ ಅವು ಹುಡುಗರು ಇರೋದ್ರಿಂದ ಸ್ವಲ್ಪ ಅವರು ಮೆಂಟಲ್ನ ಆ ರೀತಿ ಇರೋದ್ರಿಂದ ಅದನ್ನ ಇಲ್ಲೇ ಬಿಟ್ಬಿಡೋದು ಸೂಕ್ತ ಅಂತ ನನಗೆ ಅನಿಸ್ತದೆ ಅಷ್ಟೇ. ನಾವು ಕೂಡ ಕೆಲವು ಕಿಡಿಗೇಡಿಗಳು ಮಾಡಿರುವಂತ ಒಂದು ತಪ್ಪಿನಿಂದ ಸಮಾಜದ ಸ್ವಾಸ್ಥ್ಯ ಸಮಾಜದ ಸ್ವಾಸ್ಥ್ಯ ಮತ್ತು ಮಠ ಮಂದಿರಗಳ ಮೇಲೆ ವಿಶ್ವಾಸ, ಗೌರವ ಅಥವಾ ಸ್ವಾಮೀಜಿಗಳ ರಕ್ಷಣೆಗೆ ರಕ್ಷಣೆ ಕಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಾವು ನಿಮ್ಮನ್ನು ಮಾತಾಡ್ತಾ ಇದ್ದೀವಿ. ನಾನು ಈ ವಿಷಯವನ್ನು ಜಾಸ್ತಿ ಹೇಳೋದಕ್ಕೆ ಹೋಗದೆ, ತಾವು ಅಂತಿಮ ತೀರ್ಮಾನವನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದೀರಿ ಅನ್ನೋದನ್ನ ದಯವಿಟ್ಟು ವಿವರಿಸಬೇಕು. ಅಂತಿಮ ತೀರ್ಮಾನ ನಮ್ಮ ಭಕ್ತರು, ನಮ್ಮ ಮಠದಾಗ ನಮ್ಮ ಊರಿನ ಭಕ್ತರು, ನಮ್ಮ ಮಠದ ಕಮಿಟಿಯವರು ಕೂಡಿ ಅವ್ರನ್ನ ಕ್ಷಮಾ ಕೇಳಿಸಿ ಬಿಟ್ಬಿಡೋದು ಒಳ್ಳೇದು. ಕ್ಷಮೆ ಅವ್ರ ಮನಸ್ಸಿಗೆ ಅವ್ರನ್ನ ಹಚ್ಚಿದ್ರೆ ಸಾಕು ಅಂತ ಅನ್ನೋದಷ್ಟೇ, ಮತ್ತೇನಿಲ್ಲ. ಅಂದ್ರೆ ಇದನ್ನ ತಾವು ಮುಂದುವರಿಸೋದಕ್ಕೆ ಈಗಾಗಲೇ ಪೊಲೀಸ್ ಸ್ಟೇಷನ್ ದಲ್ಲಿ ನೆಮಕನಮಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು, ಅದನ್ನ ವಾಪಸ್ ಪಡಿತೀರೋ ಅಥವಾ ಸಂಧಾನ ಮಾತುಕತೆ ಮೂಲಕ ಇದನ್ನ ಇಲ್ಲಿಗೆ ಇತ್ಯರ್ಥಪಡಿಸ್ಕೊಡ್ತಿರೋ? ವಾಪಸ್ ಪಡಿಬೇಕಂತ ನಂದು ಮಣ್ಣಿಂದನೂ ಇದೆ. ನನಗೆ FIR ಮಾಡ್ಬೇಕಂತನೂ ಪೂರ್ಣ ಪ್ರಮಾಣದಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ಈಗ ಅಲ್ಲಿ ವಾತಾವರಣ ತಿಳಿಯಾಗೋ ಸಲುವಾಗಿ ನಾವು ಆ ರೀತಿ ಮಾಡಿ ಮತ್ತೆ ಅವ್ರು ಕುಡಿದು ಬಂದು ಮತ್ತೆ ಮಠದ ಮೇಲೆ ಮಾಡಿದ್ರೆ ನಾವು ಪೊಲೀಸ್ ಕಸ್ಟಡಿಗೆ ಅವರೇ ಹೈವೇ ಪೆಟ್ರೋಲ್ ಗಾಡಿನೇ ಅವ್ರವ್ರು ಮಧ್ಯರಾತ್ರಿ 8 ಗಂಟೆಗೊಮ್ಮೆ, ಆಮೇಲೆ 12 ಗಂಟೆಗೊಮ್ಮೆ ನಮ್ಮ ಸಿಬ್ಬಂದಿಯವರು, ಪೊಲೀಸ್ ಸಿಬ್ಬಂದಿಯವರು ಇಲ್ಲಿ ತಿರುಗಾಡ್ತಿರ್ತಾರೆ, ಊರೊಳಗಡೆಲ್ಲ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಗಟಾಟೆ ಗಡ್ದು ಕೂಡಲೇ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇದನ್ನ ಇಲ್ಲೇ ಬಿಡೋದು ಸೂಕ್ತ ಅಂತ ನನಗೆ ಅನಿಸ್ತದೆ. ಆದ್ರೆ ಭಕ್ತರ ಒಮ್ಮತ ಇದೆ. ಭಕ್ತರ ಅಪ್ಪಣೆ ಪ್ರಕಾರ ಅವ್ರೇನ್ ಹೇಳಿದ್ದಾರೆ, ಇಲ್ಲ ಅವ್ರನ್ನ ಕರೆಸಿ ಕ್ಷಮೆ ಕೇಳಿಸೋದು ಉತ್ತಮ ಅಂತ ಅಂದಿದ್ದಾರೆ. ಆ ರೀತಿ ಎಲ್ಲ ಕಾರ್ಯ ಪ್ರಕ್ರಿಯೆಗಳು ಕೂಡ ನಡೆದಿದ್ದಾವೆ. ಅದರ ಹುಡುಗರ ಭವಿಷ್ಯ ಹಾಳಾಗಬಾರ್ದು ಅನ್ನೋದು ನನ್ನ ಇಚ್ಛೆ ಅಷ್ಟೇ. ಅಂದ್ರೆ ತಾವು ಈ ಪ್ರಕರಣ ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಆಸಕ್ತಿ ಇಲ್ಲ, ಮತ್ತೆ ಯುವಕರ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಥವಾ ಅವ್ರ ಮನೆಯವರಿಗೆ ತೊಂದರೆ ಆಗಬಾರ್ದು ಮತ್ತು ಧರ್ಮಕ್ಕೂ ಅಪಚಾರ ಆಗಬಾರ್ದು ಅನ್ನೋ ಇಲ್ಲ. ಅದು ಜನಸಾಮಾನ್ಯರ ಆ ರೀತಿ ಮಾಡ್ಲಿ, ಸ್ವಾಮೀಜಿಗಳಾಗಿ ನಾವು ಮಾಡಬಾರ್ದು ಅನ್ನೋದಷ್ಟೇ. ಇವಿಷ್ಟು ಸಿದ್ಧ ಬಸವ ದೇವರೇ ನೆಮಕನಮಡಿಯಿಂದ ಮಾತಾಡ್ತಾ ಇದ್ದಾರೆ. ಏನು ಕಳೆದ ಒಂದು ಅಚಾನಕ್ ಆದಂತ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಬಂದು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಆದ್ರೆ ಯಾರೋ 4-5 ಜನ ಕಿಡಿಗೇಡಿಗಳು ಮಾಡಿದರ ಪ್ರತಿಫಲವಾಗಿ ಸಮಾಜದಲ್ಲಿ ಮಠ ಮಂದಿರಗಳ ಹೆಸರು ಹಾಳಾಗಬಾರ್ದು, ಸ್ವಾಮೀಜಿಗಳು ಕೂಡ ಈರ್ಷ್ಯ ಮನಸ್ಥಿತಿಯನ್ನು ಹೊಂದಬಾರ್ದು, ಅದರ ಜೊತೆಗೆ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಪ್ರಕರಣವನ್ನು ನಾವು ಇಲ್ಲೇ ಇತ್ಯರ್ಥಪಡಿಸುವುದರ ಮೂಲಕವಾಗಿ ಏನು ಇವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅವರ ಮೇಲೆ ದಾಖಲಾದಂತ ಪ್ರಕರಣವನ್ನ ನೆಮಕನಮಡಿ ಪೊಲೀಸ್ ಠಾಣೆಯಿಂದ ವಾಪಸ್ ಬಿಡ್ತಾ ಇದ್ದೀನಿ ಅಂತ ಹೇಳಿದರೆ. ಕ್ಯಾಮರಾ ಸುದರ್ಶನ್ ಜೊತೆ BS ಸಂದೀಪ್, ಪರ್ಫೆಕ್ಟ್ ನ್ಯೂಸ್, ಬೆಳಗಾವಿ.